ಪ್ರಥಮದಲ್ಲಿ ಬಂದು ಹೌದಾ? ಜಗದಾದಿ ಜಗದ ಗುರು ಜಗದ ಒಡೆಯ ಜಗದ ನಾಯಕ ಯಾರಿಪ್ಪ? ನಮ್ಮನಿಮೆ ಎಲ್ಲಾರ ಪಾಲಕ ಈ ಲೋಕದ ಮಾಲಕ ಹೌದು. ಕರುಣಾನಿಧಿ ದಯಾಸಾಗರ ಧರ್ಮದಾತ ಹಾ ಹಾ ಧರ್ಮ ರಕ್ಷಣೆಗಾಗಿ ಧರಿಗಿಳಿದು ಬಂದಿರುವಂತ ಯಾರಿಪ್ಪ? ಹಾಗೂ ಮಕಣಾಪುರದ ನೆಲಮನೆಯಲ್ಲಿ ನೆಲೆಸಿರುವಂತ ಯಾವ ನಮ್ಮ ಹೌದು. ಮೊಕ್ಕಣ್ಣ ಶಿವರಾಯನ ಪಾದ ಪದ್ಮಗಳಲ್ಲೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸುತ್ತ ಹೌದು. ಹಾಗೂ ಆತನ ಪರಮ ಶಿಷ್ಯ ಪಾವಾಡ ಪುರುಷ ಸಿದ್ಧಿ ಪುರುಷ ಮಹಿಮಾ ಪುರುಷ ಹಾ ಹಾ ಮೂಲಸ್ಥಾನ ಮೊಮ್ಮೆಟ್ಟು ಉಡದಲ್ಲಿ ಕಲ್ಲಿನ ಗದ್ದಿಗೆ ಮುಳ್ಳಿನ ಹಾಸಿಗೆಯನ್ನು ಮಾಡಿ ಹೌದಾ? ಹಗ್ಗ ಕೋಲನಿಲ್ಲದೆ ಅಂತರಡೆರೆ ಕಂಬಳಿ ಹೊಡಿಕೊಂಡು ಹೌದು. ಗುರುನಾಮ ಸ್ಮರಣೆಯನ್ನ ಮಾಡಿರ್ತಕ್ಕಂಥ ಯಾವ ನಮ್ಮ ಯಾರಿಪ್ಪ? ಮತ್ತೆ ಅಮೋಘ ಸಿದ್ಧನ ದಿವ್ಯ ಚರಣಕ್ಕೆ ದಂಡೋತ್ತ ಪ್ರಣಾಮಗಳನ್ನು ಸಮರ್ಪಿಸುತ್ತ ಹೌದು. ಅಮೋಘ ಸಿದ್ದೇಶ್ವರರ ಮಾಯಾದ ಮಗನಾಗಿ ಜನಿಸಿ ಬಂದು ಅವ್ರ್ಯಾರು ಸಾಹೇಬ್ರ? ಗಂಗಿನಾಡಿನಲ್ಲಿ ಕಳ್ಳರ ಕೌಟಿಗೆಯನ್ನು ಮುರಿದು ಹೌದಾ? ಭಂಡಾರ ಮಹಿಮೆಯಿಂದ ಭಂಡಾರಗೂಟಿ ಎನಿಸಿರುವಂತ ಹಾ ಹಾ ಮಾಧುಲಿಂಗನ ಚರಣ ಕಮಲಕ್ಕ ನತಮಸ್ತಕನಾಗಿ ಹಣಿಮಣಿಯುತ್ತ ಹೌದು. ಹೊಳಿಸಿನ್ನಿ ನಡುವ ದೇಶಿಕೆಯನ್ನ ಗಳಿಸಿ ಹಾ ದೇಸಾಯಿ ಅನ್ನತಕ್ಕಂತ ಪದವಿ ಪಡೆದಿರುವಂತ ಯಾವ ನಮ್ಮ ಯಾರಿಪ್ಪ? ಮಂದಲಪುರ ಗ್ರಾಮದ ದೇಸಾಯಿ ಮೊಳಗಾಲ ಸಿದ್ಧನ ಚರಣ ಕಮಲದಲ್ಲಿ ಕೋಟಿ ಕೋಟಿ ವಂದನೆಗಳನ್ನು ಸಮರ್ಪಿಸುತ್ತ ಹೌದು. ಹಾಗೂ ನನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗುತ್ತಿರುವ ಶ್ರೀ ಯಾರಿಪ್ಪ? ಸಿದ್ಧರತ್ನ ಶಿವಯೋಗಿ ಮಗಗೊಂಡೇಶ್ವರ ದಿವ್ಯ ಚರಣಕ್ಕೆ ಸಾಷ್ಟಾಂಗ ನಮಸ್ಕರಿಸುತ್ತ ಹೌದು. ಯಾವ ತೋರಣಗಟ್ಟಿ ಗ್ರಾಮದಲ್ಲಿ ಎಂಬಾಗಿ ನೆಲೆಸಿರುವಂತ ಯಾರಿಪ್ಪ? ಭಕ್ತರ ಪಾಲಿನ ಕಾಮಧೇನು ಕಲ್ಪವೃಕ್ಷನಾಗಿರುವಂತ ಹೌದು. ಭಕ್ತರು ಚಿಂತಿಸುವ ಹಾ ಹಾ ಫಲವನ್ನ ನೀಡುವ ಹೌದು. ವರಚಿಂತಾಮಣಿನಾಗಿರುವಂತ ಯಾರಿಪ್ಪ? ಸದ್ಗುರುನಾಥ ಬೀರದೇವರ ಚರಣ ಕಮಲಕ್ಕೆ ಕೋಟಿ ಕೋಟಿ ವಂದನೆಗಳನ್ನು ಸಮರ್ಪಿಸುತ್ತ ಹೌದು. ಹಾಗೂ ಯಾವ ನಮ್ಮ ಮದಗೊಂಡ ಮಹಾರಾಜರ ಪರಮ ಶಿಷ್ಯರಾಗಿರತಕ್ಕಂಥವರು ಯಾರಿಪ್ಪ? 18 ಮಹಾಪುರಾಣ ಪಂಡಿತರನಿಸಿಕೊಂಡಿರತಕ್ಕಂಥವರು ಹೌದು. ಬಿರುದ ಪಡೆದಿರತಕ್ಕಂಥ ನಮ್ಮ ತಪ್ಸಿಯ ಸಿದ್ದಣ್ಣಗೌಡರಿಗೂ ಕೋಟಿ ಕೋಟಿ ವಂದನೆಗಳನ್ನು ಸಮರ್ಪಿಸುತ್ತ ಹೌದು ಹೌದು. ಹಾಗೂ ನಮ್ಮ ಸರಜೋಡಿ ಹಾಡ್ಲಕ್ಕೆ ಬಂದಿರುವಂತ ಯಾರಿಪ್ಪ? ಹಳ್ಳೂರು ಗ್ರಾಮದ ವೀರಭದ್ರೇಶ್ವರ ಕಲಾಗಾಯನ ಸಂಘಕ್ಕೂ ಕೂಡ ನಮ್ಮ ಸಂಘದ ಪರವಾಗಿ ಶರಣು ಶರಣಾರ್ಥಿಯನ್ನು ಹೇಳಿ ಹೌದು. ಇವತ್ತಿನ ದಿವಸ ಈ ಬೀರದೇವರ ಒಂದು ಜಾತ್ರಾ ನಿಮಿತ್ತಿಗಾಗಿ ಏನ್ ಮಾಡ್ಯಾರಿಪ್ಪ? ಭಗವಂತನ ಸೇವೆಯನ್ನ ಕೇಳುವ ಸಲುವಾಗಿ ಕೂಡಿರುವಂತ ಯಾವ ನಮ್ಮ ಯಾರ್ಯಾರಿಪ್ಪ? ಶಿವ ಪಾರ್ವತಿ ಸ್ವರೂಪಿಯಾಗಿರತಕ್ಕಂತ ತಂದೆ ತಾಯಿ ಬಳಗಕ್ಕೂ ಹೌದು. ಹಾಗೂ ಅಣ್ಣ ಬಸವಣ್ಣನ ಸ್ವರೂಪಿಯಾಗಿರತಕ್ಕಂತ ಅಣ್ಣ ತಮ್ಮಂದರ ಬಳಗಕ್ಕೂ ಹೌದು. ಅಕ್ಕಮಾದೇವಿಯ ಸ್ವರೂಪಿಯಾಗಿರತಕ್ಕಂತ ಅಕ್ಕ ತಂಗಿಯರ ಬಳಗಕ್ಕೂ ತಿಳಿಸುವುದೇನಪ್ಪ ಅಂತಂದ್ರ ಏನ್ರಿ ಸಾಹೇಬ್ರ? ನಾವು ಮಾಡ್ತಿರುವಂತ ಒಂದು ಭಗವಂತನ ಸೇವಾದಲ್ಲಿ ಹೌದು. ಹಾಡುವಂತ ಹಾಡಿನಲ್ಲಿ ಮಾತಾಡುವಂತ ಮಾತಿನಲ್ಲಿ ಹಾ ಹಾ ಬಾರಿಸಾಡುವಂತ ಸಂಗೀತನಲ್ಲಿ ತಪ್ಪು ತಡಿಗಳನ್ನಾಗಬಹುದು. ಹೌದಲ್ರಿ? ಆಗಿದ್ರು ಕೂಡ ಆ ತಪ್ಪನ ಬದಿಗೆಟ್ಟು ಹೌದು ಒಪ್ಪನ ಸ್ವೀಕಾರ ಮಾಡ್ತೇನೆ ಅಂತ ನಮ್ಮ ಸಂಘದ ಪರವಾಗಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ. ಹೌದು ಹೌದು. ಇವತ್ತಿನ ದಿವಸ ಹಾ ಹಾ ತೋರಣಗಟ್ಟಿ ಗ್ರಾಮದ ಗುರು ಹಿರಿಯರು ಬಹಳ ಭಕ್ತಿಯಿಂದ ಈ ಭಗವಂತನ ಸೇವೆಯನ್ನ ಕೇಳುವ ಸಲುವಾಗಿ ಕೂಡಿರಿ. ಕೂಡ್ಯಾರಲ್ರಿಪ್ಪ? ಒಳ್ಳೆ ಒಂದೆರಡು ಕಲಾ ಸಂಘಗಳನ್ನು ಕೂಡಿಸಿರಿ. ಹೌದು ಹೌದು. ಸೊಲ್ಲಾಪುರ ಜಿಲ್ಲೆ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಕಾರ್ಕಲ್ ಗ್ರಾಮದ ಶ್ರೀ ಮಳಗಾಲ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ. ಹೌದು. ಇದು ನಮ್ಮ ಸಂಘ. ಹಾ ಹಾ ನಮ್ಮ ಸರಜೋಡಿ ಹಾಡುತ್ತಿರುವಂತ ಹಳ್ಳೂರು ಗ್ರಾಮದ ಶ್ರೀ ವೀರಭದ್ರೇಶ್ವರ ಡೊಳ್ಳಿನ ಗಾಯನ ಕಲಾ ಸಂಘ. ಹೌದು. ವಿದ್ವಾಂಸರ ಸಂಘ. ಹಾ ಹಾ ಹೌದಾ? ಎರಡೂ ಕಲಾ ಸಂಘಗಳನ್ನು ಕೂಡಿಸಿ ಹಾ ಹಾ
ಇವತ್ತಿನ ದಿವಸ ಇಲ್ಲಿ ಕೂಡಿರ್ತಕ್ಕಂಥ ಜನರಿಗೆ ನೋಡಿ ಹಾ ನನ್ನನ್ನು ಬಹಳ ಸಂತೋಷ ಆಯ್ತು. ಹೆಂಗ್ರಿ ಸಾಹೇಬ್ರ? ಇದು ಕಲಿಕಾಲ, ಕಂಪ್ಯೂಟರ್ ಯುಗ, ಮೊಬೈಲ್ ಯುಗ, ಆನ್ಲೈನ್ ಯುಗ. ಹೌದು. ಈ ಯುಗದಲ್ಲಿ ಭಗವಂತನ ನಾಮಸ್ಮರಣೆ, ಭಜನ, ಕೀರ್ತನ, ಡೊಳ್ಳಿನಾಡ, ಶಾಸ್ತ್ರ, ಪುರಾಣ ಹಾ ಕೇಳು ಜನ ಬಹಳ ಕಡಿಮೆ ಆಗ್ಯದ. ಇಲ್ಲಿ ಹಂಗ ಅನ್ಸಲ್ರಿ ನಮಗ. ಆ ಇಲ್ಲಿ ಹಂಗ ಅನ್ಸಂಗಿಲ್ಲ. ಅದಕ್ಕೆ ಹೇಳಿದ್ ನಿನಗ ಹಾ ಇವತ್ತು ಬಹಳ ಜನ ಕೂಡ್ಯಾದ. ಹೌದು. ಏನಾಗ್ಯದ ಅಂತ ಕೇಳಿದ್ರ ದೇಶದ ಸ್ಥಿತಿ ಸದ್ಯ ಹೆಂಗಾಗ್ಯದ್ರಿಪ್ಪ? ಸಣ್ಣ ಮಕ್ಕಳು ಹಿಡಿದು ದೊಡ್ಡವ್ರ ತನಕ ಹಾ ಎಲ್ಲಾರು ಒಂದು ಐಫೋನ್ ಹಿಡ್ಕೊಂಡು ಕೂತ್ರ ಅಂದ್ರೆ ಕೆಲಸ ಬಗೆಹರಿತು. ಮೊಬೈಲ್ ಇಲ್ಲಿ ಆಡ್ಸಲ್ಲ ನೋಡ ಕೈಯ, ಬರೀ ಬಟ್ಟೆ ಆಡ್ಸೋದು. ಕೆಲಸಿನ ಕಡೆ ಲಕ್ಷ್ಯ ಇಲ್ಲ, ಏನು ಮಾಡ್ಬೇಕು ಅನ್ನೋದಿಲ್ಲ, ನಾವು ಮುಂದೆ ಏನು ಮಾಡ್ಬೇಕು ಅನ್ನೋದಿಲ್ಲ, ಏನಿಲ್ಲ. ಹಾ ಅದೊಂದು ಬರೇ ತೆಳಗಿಂದ ಮ್ಯಾಗ, ಮ್ಯಾಗಿಂದ ತೆಳಗ ಬರೀ ಬಟ್ಟೆ ಆಡ್ಸೋದು. ಕೂತ್ರು ಆ ಇಲ್ಲಿ ಒಬ್ಬ ಬಟ್ಟೆ ಆಡಿಸ್ತಾನ, ಇಲ್ಲಿ ಒಬ್ಬ ಬಟ್ಟೆ ಆಡಿಸ್ತಾನ. ಹಿಂಗ ಮಾಡ್ಕೋತ ಕೂತ್ರ ಅಂದ್ರೆ ಕೆಲಸ ಬಗೆಹರಿತು. ಈಗೇನ್ ದಿನಮಾನ ಹಿಂಗದ, ಹಿಂಗ್ ಬಂದದೀಗ ಕಾಲ. ಇವತ್ತಿದು ನಡೀತಿರುವಂತ ಜಾತ್ರೆ ಹೌದು. ಯಾವ್ದ್ರಿಪ್ಪ? ಇದು ಬೀರ ದೇವರ ಜಾತ್ರೆ. ಹಾ ಹಾ ಇದು ಎಂತ ಜಾತ್ರೆ ಅಂದ್ರೆ ಇದು ಭೌತಿಕ ಜಾತ್ರೆ. ಭೌತಿಕ ಜಾತ್ರೆ ಅಂದ್ರೆ ಏನ್ರಿ ಸಾಹೇಬ್ರ? ಈ ಜಾತ್ರೆಯಾಗಿ ಈ ಕಡೆ ಅನ್ನ ಪ್ರಸಾದ ಮಾಡೋದು, ಈ ಕಡೆ ಡೊಳ್ಳಿ ನಾಡು ಕೇಳೋದು. ಹೌದು. ಪ್ರಸಾದ ಉಳಿತು ಅಂದ್ರ ಹಾ ಹಾ ಬೆಳಗ್ಗೆ ಕಟ್ಕೊಂಡು ನಮ್ಮ ಮನೆಗೆ ಹೋಗೋದು. ಹೌದು. ಇದು ಭೌತಿಕ ಜಾತ್ರೆ. ಇದು ಭೌತಿಕ ಜಾತ್ರೆ. ಈ ಜಾತ್ರೆಯಾಗಿ ಅನ್ನ ಪ್ರಸಾದ ಕಟ್ಕೊಂಡು ನಮ್ಮ ಮನೆಗೆ ಒಯ್ದೇವು ಅಂದ್ರ ಏನಾಗ್ತದ? ಆ ಪ್ರಸಾದ ನಮ್ಮ ಬಾಯಿಗೆ ಒಂದಲ್ಲದೆ 2 ದಿವಸ ಬರ್ತದ, 2 ಅಲ್ಲದೆ 3 ದಿವಸ ಬರ್ತದ. ಹೌದು. 4ನೇ ದಿವಸಕ್ಕೆ ಹಳಿಸಿ ಹೋಗ್ತದ. ಹೌದಲ್ರಿಪ್ಪ? ಆದರೂ ನಾವು ನೀವೆಲ್ಲರೂ ಕೊನೆಯದಾಗಿ ಒಮ್ಮೆ ಹೋಗವ್ರು ಇದ್ದೇವಲ್ಲ, ಅದು ಯಾವ ಜಾತ್ರೆ? ಆ ಜಾತ್ರೆ ಅದು ಆದಿ ಭೌತಿಕ ಜಾತ್ರೆ. ಆ ಜಾತ್ರೆ ಯಾವ ಬುತ್ತಿ ಬೇಕು? ಆ ಜಾತ್ರೆಗೆ ಮಾತ್ರ ಇವು ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಹುಳನೂಚ, ಹಿಂಡಿ, ಉಪ್ಪಿನಕಾಯಿ, ಶೇಂಗಾದ ಹೋಳಿಗೆ ಅಲ್ಲಿ ಏನ್ ನಡೆಯಂಗಿಲ್ಲ. ನಡೆಯಂಗಲ್ರಿ? ಅದಕ್ಕೆ ನೀವು ಇರೋದ್ರೊಳಗ ದಾನ ಧರ್ಮ ಮಾಡಿ ಹಾ ಏನು ಪುಣ್ಯ ಪಡ್ಕೋತಿರಲ್ಲ, ಹೌದು. ಆ ಪುಣ್ಯದ ಬುತ್ತಿ ನಮ್ಮ ಜೊತೆಗೂಡಿ ಬರ್ತದೆ ವಿನಾ ಹಾ ಹಾ ಈ ಬುತ್ತಿ ಆ ಕೆಲಸಕ್ಕೆ ಬರಂಗಿಲ್ಲ. ಅದಕ್ಕಿರ್ಲಿ ಇವತ್ತ ಹಿರಿಯರು ಬಹಳ ವಿಜೃಂಭಣೆಯಿಂದ ಸೇವೆಯನ್ನ ಕೇಳೋ ಸಲುವಾಗಿ ಕೂಡಿರಿ. ಕೊಡ್ಯಾರಲ್ರಿಪ್ಪ? ಜೊತೆಗೂಡಿ 1-2 ವಿಷಯಗಳನ್ನ ಪ್ರತಿಪಾದನೆ ಮಾಡಿ ನಮ್ಮ ಸಿದ್ದಣ್ಣಗೌಡರು ಹೇಳಿ ಹೋಗು. ಗೌಡ್ರು ಹೇಳ್ಯಾರಿಪ್ಪ, ಬೆಂಕಿ ಹಚ್ಚವ್ರು ಶ್ರೇಷ್ಠ, ಹಾ ಹಾ ಏನ ಹಚ್ಕೊಳ್ಳೋರು ಶ್ರೇಷ್ಠ ಅಂತ ಹೇಳಿ. ಶಬಾಷ್. ಹೌದಾ? ಹೌದು. ಅದ್ರೊಳಗ ನಮ್ಮ ವಿದ್ವಾಂಸ ಹಿರಿಯ ಕಲಾವಿದರು ಹಿಡಿದ್ರಲ್ರಿಪ್ಪ ಪಾಲ. ಹಿರಿಯರಾಗಿರ್ತಕ್ಕಂಥವ್ರು ಮಾದೇವಪ್ಪಣ್ಣ ತೋರಣಕಟ್ಟಿ, ತೊಂಡಿಕಟ್ಟಿ ಇವರಾದ್ರು ಕೂಡ ಕಾಂಟ್ರಾಕ್ಟರ್ ಕೇಳಿ KB ಕಾಂಟ್ರಾಕ್ಟರ್ ಆಗಿರ್ತಕ್ಕಂಥವ್ರು 201 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿರ್ತಾರೋ ಅವ್ರು ಮಾಡ್ತಕ್ಕಂಥ ಸೇವಾದಲ್ಲಿ ಸದ್ಗುರುನಾಥನು ಸುಖ ಸಂಪತ್ತು ಭಾಗ್ಯನ ಕೊಡ್ಲಿ ಅಂತ ಭಗವಂತನಲ್ಲಿ ಹಣಿಮಣಿತ ಹಣವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಹೌದು. ಬಿಡ್ರಿ ಅವರಿಗೆ ಇರ್ಲಿ, ಏನ್ ಅನ್ಬೇಡ್ರಿ. ಇದು ಜಾತ್ರೆ ಅದ. ಹಾ ಈ ಜಾತ್ರೆಯಾಗ ಹೌಶ್ಯ, ನೌಶ್ಯ, ಗೌಶ್ಯ 3 ತರದ ಜನ ಇರ್ತದ. 3 ತರ. ಹೌದಿಲ್ಲ? ಶಬಾಷ್. ಹಾ, ಅವು ಎಲ್ಲಾ ಇದ್ರೆ ಇದು ಜಾತ್ರೆಗೆ ಶೇಬಾ ಬರ. ಹಾ, ಚಂದ ಕಾಣಿಸ್ತದ ಜಾತ್ರೆ. ಇರ್ಲಿಕ್ಕಂದ್ರ ಜಾತಿ ಚಂದ ಕಾಣಂಗಿಲ್ಲ. ಅವ್ರ ಬೇಕೇ ಒಳಗ. ಹೌದಿಲ್ಲ? ಹೌದು. ಎಲ್ಲಾರು ಬೇಕೆ. ಹಾ ಹಾ ಅವ್ರ ನಮಗ ಏನಂದ್ರ ಬಿ ನಮಗ ದಕ್ಕಸ್ಕೊಳ್ಳೋಡ್ ತಾಕತ್ತದ. ಇಲ್ಲ ಇವನ. ಯಾಕಂದ್ರ ಹಾಡವ್ರ ಹೆಂಗಿರ್ಬೇಕಂದ್ರ ಅಗಶ್ಯಾನ ಬೋರ್ಗಲ್ ಇದ್ದಂಗಿರ್ಬೇಕು. ಅಗಶ್ಯಾನ ಬೋರ್ಗಲ್ಲ? ಹೌದ್. ಹೆಂಗಿರ್ತದ್ರಿ ಅದು? ಅದು ಹಣಮಾಪಗ ಪೂಜಾರಿ, ಹಣಮಾಪನ ಪೂಜಾರಿ ಹಣಮಾಪಗ ಪೂಜೆ ಮಾಡಿ ಬರ್ತಿರುವಾಗ ಅದಕ್ಕೊಂದಿಟ್ಟು ನೀರು ಹಾಕಿ ಮ್ಯಾಗ 1-2 ಇವತ್ತು ಪಟ್ಟು ಹೊಡೆದ ಮ್ಯಾಗ 1-2 ಹೂ ಇಟ್ಟು ಹೋಗಿಬಿಟ್ರಿ. ನಮಸ್ಕಾರ ಮಾಡಿ ಹೋಗ್ತಾನ. ಇನ್ನ ಹನುಮಂದೇವ್ರಿಗೆ ನಮಸ್ಕಾರ ಮಾಡಿ ಹೊಳ್ಳಿ ಬರ್ತಿರುವಾಗ ಕೆಲವು ಜನ ಬೋರ್ಗಲ್ಲಿಗನು ಕೈ ಮುಟ್ಟಿ ನಮಸ್ಕಾರ ಮಾಡ್ತಾರ. ಹೌದು. ಕೆಲವು ಮಂದಿ ಅದ್ರ ಮ್ಯಾಗ ಮೆಟ್ಟಗಾಲಿಟ್ಟೆ ಹೋತಿರ್ತಾರ. ಹಾ, ಹೋತಾರಲ್ರಿ. ಹೌದಿಲ್ಲ? ಹೌದು. ಆ ಕಾಲ ನಮಸ್ಕಾರ ಮಾಡೋರಿಗೂ ಬೇಡ ನಂಗಿಲ್ಲ, ಮೆಟ್ಟಗಾಲಿ ಇಡವಗೂ ಬೇಡ ನಂಗಿಲ್ಲ. ಹಂಗ ಹಾಡು ಮ್ಯಾಳ ಅಂದ್ರ ಇದ್ದಂಗ ನಮಗ ಬೈದ್ರುನು ಏನಾಗೋದಿಲ್ಲ, 1-2 ಬಡದ್ರುನು ಏನಾಗೋದಿಲ್ಲ. ಅದಕ್ಕಿರ್ಲಿ ಅವ್ರು ಇರ್ಲಿ ನೋಡ್ರಿ ಸಾಹೇಬ್ರ. ಹೌದು. ಅವ ನಿನಗೆ ಹೇಳಿ ಬೇಜಾರಾಗಿ ಇಲ್ಲಿಗೆ ಬಂದಾನ. ಹೌದಿಲ್ಲ? ಮನ್ಯಾಗ. ಹಾ, ಅಕ್ಕನೂ ಸೇರಂಗಿಲ್ಲ, ಈ ಕಡೆ ನಾವು ಸೇರ್ಲಿಲ್ಲ ಅಂದ್ರ ಅವ್ನ ಗತಿ ಹಂಗ. ಬೇಡ ಬೇಡ.
ಹೌದಿಲ್ಲ? ಹೌದು. ಅದಕ್ಕಿರ್ಲಿ ಇವತ್ತಿನ ದಿವಸ ಗೌಡ್ರು ವಿಷಯ ಇಟ್ಟಾರ, ಹಾ ಬೆಂಕಿ ಹಚ್ಚವ್ರು ಶ್ರೇಷ್ಠ, ಹೌದು. ಏನ ಹಚ್ಕೊಳ್ಳೋರು ಶ್ರೇಷ್ಠ ಅಂತ ಹೇಳಿ 10,000 ಹಿಡ್ಕೊಂಡಾರ ಅವರು. ನಮ್ಮ ಸತ್ಯಣ್ಣ ಮಾಸ್ತರ್ ಅವರು ಬೇಗನೆ ಹಚ್ಚವ್ರೇ ಶ್ರೇಷ್ಠ ಬರಬರದವ್ರ ಮಾತ ಅನ್ನುವಂತ ಕಡ್ಡೆ ಬಿಟ್ಕೊಂಡೆ ಮಾತನ್ನ ಬಂದಾರು. ಹೇಳಿ, ಈ ಪಂಚಮಭೂತದ ಶರೀರದ ಹಾ ಇದ್ರೊಳಗ ಒಂದು ಬೆಂಕಿ ಹಚ್ಚಿ ಬಿಟ್ಟಾನ ಪರಮಾತ್ಮ, ಅವನೇ ಶ್ರೇಷ್ಠ ಅದಾನ. ಅದು ಹಚ್ಚಾನ ಅಂತ ಹೇಳಿ ನೀವು ಬೇಕಾದ ಊಟ ಮಾಡಿದ್ರು ಪಚನ ಆಗ್ತದ, ಪಚನ ಆಗ್ತದ ಅನ್ನುವಂತ ಮಾತನ್ನ ಹೇಳಿ, ಬರಬರದ ಮಾತ. ಮತ್ತೆ ಇನ್ನೊಂದು ಮಾತು ಹೇಳಿದ್ರು, ಹಾ ಒಳ್ಳೆ ಮನಿತನದಾಗ ಒಬ್ಬ ಬೆಂಕಿ ಹಚ್ಚಿ ಬಿಟ್ಟ ಅಂದ್ರೆ ಮನಿತನ ಹಾಳಾಗ್ತದ ಅಂತ ಹೇಳಿದ್ರು. ಅಲ್ಲ ಇವನು. ಹೌದಿಲ್ಲ? ಹೌದು. ಬೆಂಕಿ 10,000 ಹಚ್ಚಬಹುದು, ಹಾ ಒಂದು ಡ್ಯೂಟಿಗೆ ತಗೊಂಡೆ ತಿರುಗಲಿ ಅವ ಬೆಂಕಿ ಹಚ್ಚುದಕ್ಕ. ಹೌದು. ಖರೆ ಹಚ್ಕೊಳ್ಳೋರು ಹಚ್ಚಲಿಲ್ಲ ಅಂದ್ರ ಅವ ಹಚ್ಚವ ಏನು, ಎಲ್ಲಿ ಹಚ್ಚವ? ಬೆಂಕಿ ಹಚ್ಕೊಳ್ಳವ್ರಿ ಹಚ್ಕೋಲಿಲ್ಲ ಅಂದ್ರ ಬೆಂಕಿ ಹಚ್ಚಾವ ಎಲ್ಲಿ ಎತ್ ಕೇಳ್ತೀನ ನಿಧಿ ಹುಂಟಿಗೆ ಆ ನಿಧಿ ಹುಂಟ್ಕೊಂತ ತಿರುಗಾಡು. ಹಂಗ ಊರೆಲ್ಲ ಅಡ್ಡಾಡ್ಬೇಕಾದಿತ್ತು, ಖುಲ್ಲಾ ಡ್ಯೂಟಿಗೆ ತಗೊಂಡು ಬೆಂಕಿ ಹಚ್ತೀನಿ ಅಂತ ಹೇಳಿ. ಯಾರು ಹಚ್ಕೊಳ್ಳೋರು? ಹಚ್ಕೊಂಡ್ರಿ ಅಂದ್ರ ನಿಮ್ಮ ಮನಿ ಸುಡ್ತದ, ಹಚ್ಕೋಲಿಕ್ಕ ಅಂದ್ರ ಇಲ್ಲ. ಅದಕ್ಕೆ ನಾವು ಜೀವನದಾಗ ಯಾರ ಮಾತ ಕೇಳಿ, ಹಾ ತಿಳಿತ, ಯಾರ ಮಾತನ್ನು ಕೇಳಿ ನಮ್ಮ ಮನೆಯಾಗ ಬೆಂಕಿ ಹಚ್ಕೋಬಾರದು ಅಂಥೇಳಿ ನನ್ನ ವಾದ ಇವತ್ತಿನ. ಹೌದು 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 ಹೌದು. ಮತ್ತ ಹಚ್ಚಿದವ್ರ ಗತಿನೂ ಏನಾಗ್ತದ, ಹಾ ಹಚ್ಕೊಂಡವ್ರಿಗೂ ಏನಾಗ್ತದ, ಹೌದು. ಒಂದ್ 5 ನಿಮಿಷ ನಿಮ್ ಮುಂದೆ ಹೇಳ್ತೇನೆ ನಾ. ಹೇಳ್ರಿ, 10 ನಿಮಿಷ ಹೇಳ್ರಿ, 5 ನಿಮಿಷಕ್ಕ. ಈಗ ಕಾಶಿಯಲ್ಲಿ ಕಬೀರದಾಸರು 2 ಪಂಥಿ ಮನುಷ್ಯರು. ಹೌದಾ? ಏನೇನ್ ಮಾಡ್ತಿದ್ರು ಅವರು? ಅವರು 5 ಹೊತ್ತು ನಮೋಜ್ ಮಾಡ್ತಿದ್ರು, ಹೌದು. 2 ಹೊತ್ತು ಹರಿಭಜನೆ ಮಾಡ್ತಿದ್ರು. ಹಾ ಹಾ ಹಾ. ಪಾಂಡುರಂಗ ಅಂತ ಹೇಳಿ ವಿಠಲ 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 ಗೀಟ ಮಾಡಿ ಭಜನಾ ಚಾಲು ಮಾಡಿ ಬಿಡ್ತಿದ್ರು. ಹೌದು. ಆ ಕಾಶಿಯಲ್ಲಿ ಏನಾಗಿತ್ತು ಅಂದ್ರ ಕಬೀರದಾಸರು ಬಡತನ ಪರಿಸ್ಥಿತಿಯಲ್ಲಿ ಕಾಲ ಕಳೀತಿದ್ರು, ಹೌದಾ? ಹುಲ್ಲು ಗುಡಿಸಲದಲ್ಲಿ ಇರ್ತಿದ್ರು. ಹಾ ಹಾ ಹಾ. ಆದ್ರೂ ಅವರಲ್ಲಿ ಏನು ನೇಮಿತ್ತು ಅಂತ ಕೇಳಿದ್ರ, ಏನಿತ್ರಿಪ್ಪ? ರಾತ್ರಿ 8 ಗಂಟೆಗೆ ಊಟ ಗೀಟ ಮಾಡಿ ಪಾಂಡುರಂಗನ ನಾಮಸ್ಮರಣೆ ಭಜನಾ ಚಾಲು ಮಾಡಿ ಬಿಡ್ತಿದ್ರು. ಹೌದಾ? ಅದು ಎಲ್ಲಿವರೆಗೆ ಅಂತ ಕೇಳಿದ್ರ ನಿದ್ದಿ 10ವರೆಗೆ. ಅವ್ರಿಗೆ ನಿದ್ದೆ ಬರುತ್ತಾನ? ನಿದ್ದಿ ಬರೋ ತನಕ ಭಜನಾ ಮಾಡ್ತಿದ್ರು. ಹೌದು. ಮಗ್ಗಲುಗಳು ಒಂದು ವೇಷ ಹೆಣ್ಮಗಳ ಗುಡಿಸಲಿತ್ತು. ಹಾ ಹಾ ಹಾ. ಇವ ಬೆಳತನಕ ಭಜನಾ ಮಾಡಿದ ಆ ಹೆಣ್ಮಗಳಿಗೆ ಶೇಳಿಕೆ ಬರ್ಲಾರ, ಹಿಡಿಸಲಿಲ್ಲ ಆಕೆಗೆ. ಆಕೆ ಓಡುತ್ತ ಹೋಗಿ ಮಾಲಿಕ್ ಗೌಡಿಗೆ ಹೇಳ್ತಾಳ, ಗೌಡ್ರ ಗೌಡ್ರ ಕಬೀರನ ಹಾಟ್ಯನ ಮಗ ಬೆಳತನಕ ಸುಮ್ಮನೆ ವಿಠಲ 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 ಅಂತ ಹೇಳಿ ಬಗಳ್ತಾನ, ನಮಗ ನಿದ್ದೆ ಮಾಡ್ಕೊಡಲ್ಲ ಏನ, ನಮಗ ನಿದ್ದೆ ಮಾಡಿಕೊಡಲ್ಲ ಏನ ಅಂದಳಕ್ಕೆ. ನೀವರಿ ಬರ್ರಿ ನನ್ನ ಹಾಟ್ಯನ ಮಗನಿಗೆ ಏನಾರ ಹೇಳ್ರಿ ಅಂದಳ. ಗೌಡ್ರ ಇದ್ದೀರಿ, ಊರ್ ಗೌಡ್ರು. ಆಗ ಗೌಡ್ರ ಅಂದ್ರೆ ಜರ ದರ್ಪ ಇರುವುದೇ. ಮತ್ತ ಹಾ ಗೌಡ್ರದಾಗದಿರ್ತದ. ಆಗ ಊರು ಮಾಲಿಕ್ ಗೌಡ್ರ ಇದ್ರು, ಅವರು ವಿಚಾರ ಮಾಡಿದ್ರು, ನಾವೊಬ್ಬನೇ ಹೋಗಿ ಕಬೀರದಾಸಿಗೆ ಹೇಳಬಾರ್ದಂದ್ರು. ಹಾ ಸಂಗಟ್ 4 ಮಂದಿ ಹಿರಿಯರನ್ನ ಕರ್ಕೊಂಡ ಹೌದು. ಮಾಲಿಕ್ ಗೌಡ್ರು ಕಬೀರದಾಸನ ಹುಲ್ಲು ಗುಡಿಸಲಿಕ್ಕೆ ಬಂದ್ರು. ಹಾ ಹಾ. ಬಂದು ಕಬೀರದಾಸಿಗೆ ಹೇಳ್ತಾರೆ, ಏ ಕಬೀರ, ಕಬೀರ ನೀ ಭಜನಾರೆ ಮಾಡು, ನಮೋಸರೆ ಮಾಡು, ಹಾ ಏನ್ ಮಾಡ್ತಿ ಮಾಡು, ಆದರೂ 8 ಗಂಟೆ ತನಕನೇ ನಿನಗ ಪರ್ಮಿಷನ್ ಟೈಮ್. 8 ಗಂಟೆದ ಮುಂದ ಜರ್ನಿ ಭಜನಾ ಮಾಡದಿ ಅಂದ್ರ ಮಗನ ನಿನ್ನ ಗುಡಿಸಲಕ್ಕೆ ಬೆಂಕಿ ಹಚ್ಚಿ ಸುಟ್ಟು ತೆಗಿತೇನಂದ್ರ ನೋಡ್ ಸುಡವ್ರಿ ಇವ್ರು. ಆ ಎಳ್ಯಾಗ ಕಬೀರದಾಸ ಕೈ ಮುಗದ ಗೌಡ್ರಿಗೆ ಹೇಳ್ತಾನೆಪ್ಪ, ಆಯ್ತ್ರಿ ಆಗಲಿ ಗೌಡ್ರ, ನಿಮ್ಮ ಆಜ್ಞೆ ಪ್ರಕಾರ ನೀವ್ ಹೆಂಗ್ ಹೇಳ್ತೀರಿ ಹಂಗ ಮಾಡ್ತೇನ್ರಿ ಅಂದ. ಹೌದು. ಗೌಡ್ರು ಹಿರಿಯರು ಹೋದ್ರು, ಹೇಳಿ ಹೋದ್ರು, ಊಟ ಗೀಟ ಮಾಡಿದ್ರು. ಮಾಡಿ ಕಬೀರದಾಸನ ಮಡದಿ ಮಕ್ಕಳು ಕೂಡಿ ಯಥಾ ಪ್ರಕಾರ ಭಜನಾ ಚಾಲು ಮಾಡಿ ಚಾಲುನೆ ಭಜನಾ ವಿಠಲ 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 ಚಾಲು ಮಾಡಿದಾಗ ಹೆಣ್ಮಗಳಿಗೆ ತಡ್ಕೊಳಕ್ ಆಗ್ಲಿಲ್ಲ ನೋಡ್ರಿ. ಏನ್ ಮಾಡಿದ್ರು? ಆಕಿ ಓಡ್ಕೋತೆ ಗೌಡನ ಕಡೆ ಹೋದಳು. ಹೋಗಿ ಹೇಳ್ತಾಳ, ಗೌಡ್ರ ನಿಮ್ಮ ಮಾತಿನ ಕಿಮ್ಮತ್ತು ಕಬೀರನ ಹಾಟ್ಯನ ಮಗನಿಗಿಲ್ಲ, ಮತ್ತೆ ಚಾಲು ಮಾಡ್ಯಾನ, ಮತ್ತು ಭಜನಾ ಚಾಲು ಮಾಡ್ಯಾನಂದಳಕ್ಕಿ. ಆಯ್ತು ಗೌಡ್ರ ಏನಂದ್ರಿ? ಗೌಡಗೆ ಸಿಟ್ಟು ಬತ್ತು. ಮತ್ತಲ್ಲ ಮಗನ ಅಂದ್ರೇನು, ಏನ್ ಹಿಂಗಾದ್ರಿ ಅವ ಮಗ ಸಾಧು ಕೇಳಂಗ್ ಕಾಣಲ್ಲ ಅಂತ ಹೇಳಿ ಏನ್ ಮಾಡಿದ್ರು ಗೌಡ್ರು? 5 ಲೀಟರ್ ಗಾಸ್ಲೇಟಿ ಒಂದು ಖಡ್ಡೆ ಬಿ ತಗೊಂಡೇ ಬಂದ್ರು. ಇಲ್ಲಿ ಯಾರು ನೋಡ್ರಿ ಖಡ್ಡೆ ಬಿ ತಗೊಂಡೆ ಹೊಂಟ್ರಿ ಇವರು ಮಾಸ್ತರು. ಬಂದ್ರು. ಬರು ತನಕ ಕಬೀರದಾಸನ ಮಡದಿ ಮಕ್ಕಳು ಕೂಡಿ ಗುಡಿಸಲ್ದಾಗ ಭಜನಾ ಮಾಡ್ತಿದ್ರು.
ಗೌಡ್ರು ಯಾವ ವಿಚಾರ ಮಾಡ್ಲಿಲ್ಲ. ಏನ್ ಮಾಡಿದ್ರು? ಮಗನಿಗೆ ಒಮ್ಮೆ ಹೇಳಿ ತಾಕೀತ್ ಮಾಡಿ ಹಾ ಏನು ಗುಡಿಸಲಿಕ್ ಬೆಂಕಿನ ಹಚ್ಚಿ ಬಿಡ್ಬೇಕಂದ್ರು. ನೋಡು ಸುಡವ್ರ 5 ಲೀಟರ್ ಗಾಸ್ಲೇಟಿ ಆಳು ಮಕ್ಕಳಿಗೆ ಹಚ್ಚಿ ಸುರುವಿ ಕಡ್ಡಿ ಕೊರದು ಬೆಂಕಿ ಹಚ್ಚಿ ಬಿಟ್ರು. ಬೆಂಕಿ ಹಚ್ಚಿದಾಗ ಅದು ದಗ್ 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 ಉರಿಲಿಗತ್ತು. ಗುಡಿಸಲು ಉರ್ಲಿಕ್ಕತ್ತು. ಗುಡಿಸಲು ಉರಿತಿರುವಾಗ ಕಬೀರದಾಸನ ಮಡದಿ ಮಕ್ಕಳು ಗಾಬರಿಯಾಗಿ ಕಬೀರದಾಸಿಗೆ ಹೇಳ್ತಾರಪ್ಪ, ಹಿಂಗ ಬೆಂಕಿ ಹತ್ತದ, ಈ ಗುಡಿಸಲಿಕ್ಕೆ ಬೆಂಕಿ ಹತ್ತದ ಉರಿಲಿಗತ್ತದ ಅಂದ್ರ ಅವ್ರು. ಅವಾಗ ಏನಂದ್ರಿ ಕಬೀರದಾಸ? ಕಬೀರದಾಸ ಮಡದಿ ಮಕ್ಕಳಿಗೆ ಹೇಳ್ತಾ, ನೀವೇನ್ ಹಂಚಬೇಡ್ರಿ, ಕಾಳಜಿ ಮಾಡ್ಬೇಡ್ರಿ, ಗುಡಿಸಲಿಕ್ಕೆ ಬೆಂಕಿ ಹಚ್ಚಾರ ಅಂತ ಹೇಳಿ ನೀವೇನ್ ಹಂಚಬೇಡ್ರಿ. ಹಾ ದಿನನಿತ್ಯ ಕುಡ್ಡು ಚಿಮಣಿ ಬೆಳಕಿನೊಳಗ ಭಜನ ಮಾಡ್ತಿದ್ಯೋ ಭಗವಂತಂದು. ಹೌದಿಲ್ಲ? ಹೌದು. ಇವತ್ತು ಪಾಂಡುರಂಗಿಂತ ದೊಡ್ಡ ಬೆಳಕು ಕೊಟ್ಟಾನು. ಕುಣದಾಡಿ ಮಾಡೋನು, ಕುಣದಾಡಿ ಭಜನ. ಮತ್ತೊಂದಿಟ್ಟು ಕುಣದಾಡಿ ಭಜನ ಮಾಡ್ಲಕತ್ರು. ಹೌದಾ? ಪಂಡ್ರಪುರದಾಗ ಸಾಕ್ಷಾತ್ ಪಾಂಡುರಂಗ ಗರ್ವೈತು. ಅರ್ವ ಏನ್ ಮಾಡ್ತಾನ? ನಾನು ಭಕ್ತನ ಗುಡಿಸಲಿಕ್ಕೆ ಬೆಂಕಿ ಹಚ್ಚಾನ ಊರು ಮಾಲೀಕ ಗೌಡ. ಹೌದಾ? ನಾನ ಹೋಗಿ ಕಾಪಾಡ್ಬೇಕಂತ ಹೇಳಿ ಆಹಾ ಬೇಗನೆ ಅಲ್ಲಿಂದ ಬಂದ. ಹೌದು. ವಾಯುದೇವ ಗಾಳಿಯಾಗಿ ಸುಳದ. ಗಾಳಿಯಾಗಿ ಕಬೀರದಾಸನ ಗುಡಿಸಲು ಬೆಂಕಿ ಹೋಗಿ ವೇಷ ಹೆಣ್ಮಗಳು ಗುಡಿಸಲು ಮ್ಯಾಗ ಬಿತ್ತು. ಅದು ಉರ್ಲಿಕ್ಕತ್ತು. ಅದನ್ನು ದಗ್ ದಗ್ ಉರಿತಿತ್ತು. ಅವಾಗ ಉರಿತಿರುವಾಗ ಹೆಣ್ಮಗಳು ಬಂದಳು ಹೊರಗ. ಬಾಬಿ ಹೊಡ್ಕೊತ್ತೆ. ಹೌದು. ಅಂತಾಳ ಕಬೀರದಾಸಗ, ನಿಂದಿಟ್ಟು ಸುಡ್ ನಾನು ನಿಂದು ಸುಡುದು ಹೆಂಗರಿ ಆಗಲಿ, ನಂದಿಟ್ಟು ಸುಟ್ಟಿ ಅಂದ್ಲು. ಅವ ಹೇಳ್ದ, ಯವ ನಂದೇನು ತಪ್ಪಿಲ್ಲ, ಇಲ್ಲ ನಾ ಹಚ್ಚಿಲ್ಲ, ನಾ ಹಚ್ಚಿಲ್ಲ. ಊರ್ ಮಾಲೀಕ್ ಗೌಡು ಬಂದು ನಾನು ಗುಡಿಸಲು ಸುಟ್ಟಾನ, ಜಗದ್ ಮಾಲೀಕ್ ಬಂದು ನೀನು ಗುಡಿಸಲು ಸುಟ್ಟಾನ, ನಾ ಏನ್ ಮಾಡ್ಲಿ ಅಮ್ಮ. ಹೌದಾ? ಹೇಳಗಕ್ಕೆ ಅಂತಾಳಿ, ಏನು ಮುಂದೆ ನಾನು ಗತಿ. ನಾ ಏನ್ ಮಾಡ್ಲಿನ? ಹಾ ತಗೋತಾಳ, ಮಾಡ ಭಜನ ಅಂದ. ಭಜನ ಮಾಡ, ನಾನು ಜೋಡಿ ಕೂಡಿ. ಆ ಹೆಣ್ಮಗಳು ಕಬೀರದಾಸನ ಜೊತೆಗೂಡಿ ಭಜನ ಮಾಡ್ಲಿಕ್ಕೆ ಚಾಲು ಮಾಡಿದಳು. ಹೌದಾ? ಆಗ ಸಂತರ ಸಂಘ ಐತಕ್ಕಿಗೆ ಹಾ ಹಾ ಪುನರ್ಜನ್ಮ ತಾಳಿದಳು. ಹೌದು. ನಾನು ದಾಮಾಜಿ ಪಂತನ ತಂಗಿ ಶಿವಶರಣಿ ಕಾನೂ ಪಾತ್ರ ಆಗಿ ಭೂಮಿ ಮ್ಯಾಗ ಜನಿಸಿ ಬಂದಳು. ಹೌದಾ? ಇದು ಬೆಂಕಿ ಹಚ್ಕೊಂಡವ್ರಲ್ಲಿ ಇಂತ ತಾಕತ್ತ. ಹಚ್ಕೊಳ್ಳೋರಲ್ಲಿ ಇಂತ ತಾಕತ್ತದ ಅಂತ ಹೇಳುತ್ತ. ಈಗ 1 4 ನುಡಿ ಚಾಲ ಹಾಡ ಹಾಡ್ರಿ ಪಾಡ್ರಿ. ಓ ಗಜನ ಬಸ್ರಿ.